ಫ್ರೇಮು ಕೂಡ ಪೇಂಟಿಂಗ್ ಥರ ಅನಿಸುತ್ತೆ. ಒಂದೊಂದು ದೃಶ್ಯ ಕೂಡ ಅಗಾಧವಾಗಿ ಹೆಣೆದಿರುವಂಥದ್ದು. ಸಿನಿಮಾವನ್ನ ಹೇಗಿದೆ ಅಂತ ಒಂದು ಶಬ್ದದಲ್ಲಿ ಹೇಳುವಂಥ ಸಿನಿಮಾ ಅಲ್ಲ ಇದು. ಒಂದೊಂದು ದೃಶ್ಯ, ಒಂದೊಂದು ಪಾತ್ರ ಬಂದಾಗಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳುವಂಥದ್ದು, ಸಾಕಷ್ಟು ಭಾವನೆಗಳನ್ನ ಕೆರಳಿಸುವಂಥ ಸಿನಿಮಾವನ್ನ ಯಶ್ ಕಟ್ಟಿಕೊಡೋದಕ್ಕೆ ಯಶಸ್ವಿಯಾಗಿದ್ದಾರೆ. ಟಾಕ್ಸಿಕ್ ಒಂದೇ ಒಂದು ಕಥೆಯಲ್ಲಿ, ಒಂದು ಎಳೆಯಲ್ಲಿ ಹೇಳುವಂಥ ಕಥೆಯಲ್ಲ, ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುವ ಕಥೆ. ಅದರ ಕ್ಲೈಮ್ಯಾಕ್ಸ್ ನಾವು ಕ್ರೆಸೆಂಡೋ ಅಂತ ಹೇಳ್ತೀವಿ. ಕ್ರೆಸೆಂಡೋ ಹೋಗುವಂತ ಸಂದರ್ಭದಲ್ಲಿ ನೀವು ಕಣ್ಣನ್ನ ಪಿಳುಗಿಸೋದಕ್ಕೂ ಆಗೋದಿಲ್ಲ. ನಿಸ್ಸಂಶಯವಾಗಿ ಇದು ಯಾವುದೋ ಹಾಲಿವುಡ್ ಸಿನಿಮಾವನ್ನ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ ಅಂತ ಅನ್ಸಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಚ್ಚರಿ ಇಲ್ಲ. ಸಿನಿಮಾವನ್ನ ನೋಡುವಾಗ ಪೇಷನ್ಸ್ ಇಂದ ನೀವು ಕುಳಿತುಕೊಂಡು ಬಿಗಿನಿಂಗ್ ಅಲ್ಲಿ, ಪ್ರಾರಂಭದಲ್ಲಿ ಆ ದೃಶ್ಯದ ಒಳಗಡೆ ನೀವು ಹೋಗ್ತಾ ಹೋಗ್ತಾ ಹೋಗೋದಾದ್ರೆ ಆ ಕೊನೆಗೆ ಟಾಕ್ಸಿಕ್ ಏನಿದು ಅಂತ ಅರ್ಥ ಆಗುತ್ತೆ. ಟಾಕ್ಸಿಕ್ ನಲ್ಲಿ ಎಲ್ಲವೂ ಇದೆ, ಹಾಗಂದ ಮಾತ್ರಕ್ಕೆ ಅದಷ್ಟೇ ಟಾಕ್ಸಿಕ್ ಅಲ್ಲ. ಟಾಕ್ಸಿಕ್ ನಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಇದೊಂದೇ ಟಾಕ್ಸಿಕ್ ಅಂತ ಹೇಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅಂಥದ್ದು ಈ ಟಾಕ್ಸಿಕ್. ಹಾಗಿದ್ರೆ ಇಲ್ಲಿ ಇರುವಂತಹ ಪಾತ್ರಗಳನ್ನ ಹೇಗೆ ಹೆಣೆದಿದ್ದಾರೆ ಗೀತು ಮೋಹನ್ ದಾಸ್ ಅಂತ ನೋಡೋದಾದ್ರೆ, ಇಲ್ಲಿ ಭಾವನೆಗಳನ್ನ ಕೆರಳಿಸುವಂತ ಪಾತ್ರಗಳಿದ್ದಾವೆ, ಭಾವನೆಗಳನ್ನ ಬೆಸೆಯುವಂತಹ ಪಾತ್ರಗಳಿದ್ದಾವೆ, ಭಾವನೆಗಳ ಜೊತೆಯಲ್ಲಿ ಸಾಗುವಂತಹ ಪಾತ್ರಗಳಿದ್ದಾವೆ. ಹಾಗಿದ್ರೆ ಯಶ್ ಪಾತ್ರದ ಬಗ್ಗೆ, ಯಶ್ ನಟನೆ ಹೇಗಿದೆ? ಇದು ಅವರ ಕರಿಯರ್ನ ದಿ ಬೆಸ್ಟ್ ಆಕ್ಟಿಂಗ್ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಅಂತೂ ಅನ್ಸೋದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯಶ್, ಒಂದೊಂದು ಫ್ರೇಮ್ನಲ್ಲಿ ಒಂದೊಂದು ಬಗೆಯಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾನೆ, ಕ್ರೌರ್ಯದಲ್ಲಿ ಕಾಣಿಸ್ಕೊಳ್ತಾನೆ. ಆದರೆ ಆ ದುಃಖವನ್ನ ಅಥವಾ ಒಳಗಡೆ ಇರುವಂತಹ ಭಾವನೆಗಳನ್ನ ಕೂಡ ಕ್ರೌರ್ಯದ ಮೂಲಕವೇ ತೋರಿಸಿಕೊಳ್ಳುವಂತಹ ಪ್ರಯತ್ನವಾಗುತ್ತೆ. ಒಬ್ಬ ವ್ಯಕ್ತಿಗೆ ತನ್ನ ಭಾವನೆಯನ್ನ ಹಂಚಿಕೊಳ್ಳುವಂತಹ ಮಾರ್ಗ ಏನು? ಒಬ್ಬ ಪುರುಷನಿಗೆ ತನ್ನ ಒಳಗಡೆ ಆಗುವಂತಹ ಆ ನೋವು, ಆ ಕಳವಳ, ಅವುಗಳನ್ನ ಹೇಳುವಂತಹ ಪಾತ್ರ ಎಂಥದ್ದು? ಹೀಗೆ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾವಲ್ಲ, ಅಂತಹ ಪ್ರಶ್ನೆಗಳನ್ನೇ ಕೆರಳಿಸುವಂತಹ ಪಾತ್ರ ಇದು. ನಿಜಕ್ಕೂ ಟಾಕ್ಸಿಕ್ ಅನ್ನುವಂಥದ್ದು ಕೇವಲ ಟಾಕ್ಸಿಫಿಕೇಶನ್ ಮೇಲೆ ಇರುವಂಥ ಪಾತ್ರ ಅಥವಾ ಚಿತ್ರ ಕೂಡ ಅಲ್ಲ. ಆದರೆ ಮನುಷ್ಯನ ದಿನನಿತ್ಯದ ತೊಳಲಾಟಗಳು ಅಥವಾ ಮನುಷ್ಯನ ಆಂತರಿಕವಾಗಿ ಹೇಳಿಕೊಳ್ಳಲಾಗದಂಥ ತೊಳಲಾಟಗಳು, ಅವುಗಳನ್ನ ಬಿಚ್ಚಿಡುವಂಥ ಪಾತ್ರವಾಗಿರುವಂಥದ್ದು ಅಂತ ಚಿತ್ರ ಈ ಟಾಕ್ಸಿಕ್ ಅನ್ನುವಂಥ ಸಿನಿಮಾ. ಇದು ಮೇಲ್ನೋಟಕ್ಕೆ ನೋಡಿದಾಗ ಸಾಮಾನ್ಯವಾಗಿ ಒಂದು ಮಾಸ್ ಸಿನಿಮಾನ, ಪ್ರತಿಯೊಂದು ದೃಶ್ಯದಲ್ಲೂ ಸಿಳ್ಳೆ ಚಪ್ಪಾಳೆಯನ್ನು ಹೊಡೆಯುವಂತ ಈ ಒಂದು ನಾವು ಕ್ಲಿಷೆ ಆಗಿರುವಂತಹ ಮಾಸ್ ಸಿನಿಮಾನ ಅಂತ ನೋಡಿದ್ರೆ ಖಂಡಿತವಾಗಿ ಅಂಥ ಒಂದು ಮಾಸ್ ಸಿನಿಮಾ. ಆದರೆ ಮಾಸ್ ಆಡಿಯನ್ಸ್ಗೂ, ಕ್ಲಾಸ್ ಆಡಿಯನ್ಸಿಗೂ, ರಾಷ್ಟ್ರದಲ್ಲಿರುವಂಥವರಿಗೂ, ಹೊರಗಡೆ ಇರುವಂಥವರಿಗೂ ಟಚ್ ಆಗಬಹುದಾದಂಥ ಸಿನಿಮಾ. ಹೀಗಾಗಿ ಸಹಜವಾಗಿ ಇರುವಂತಹ ಪ್ರಶ್ನೆಗಳೇನಿರ್ತವೆ ಅದಕ್ಕೆ ಉತ್ತರವಾಗಿ ಸಿಗುವಂಥ ಪಾತ್ರಗಳಿದ್ದಾವೆ. ಖಂಡಿತವಾಗಿಯೂ ಆ ಸಿನಿಮಾ ನೋಡಿದಾಗ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಇಲ್ಲಿ ಯಶ್ ಯಂಗ್ ಆದಾಗೂ ಕೂಡ ಹೇಗೆ ಕಾಣಿಸ್ಕೊಳ್ತಾರೆ, ವಯಸ್ಸಾಗ್ತಾ ಇದ್ದಾಗ ಹೇಗೆ ಕಾಣಿಸ್ತಾರೆ, ಒಬ್ಬ ತಂದೆ ಆದಾಗ ಹೇಗೆ ಕಾಣಿಸ್ತಾರೆ, ಅವರ ಮುಖದಲ್ಲಾಗುವಂಥ ಭಾವನೆಗಳು, ಆ ಬದಲಾವಣೆಗಳು ಪ್ರತಿಯೊಂದು ಕೂಡ ಒಂದು ರೀತಿಯಿಂದ ಅಚ್ಚರಿಯನ್ನು ಮೂಡಿಸೋದ್ರಲ್ಲಿ ಅತಿಶಯೋಕ್ತಿ ಇದೆ. ಇನ್ನು ಒಂದೊಂದೇ ಪಾತ್ರಗಳನ್ನ ಹೋಗೋದಾದ್ರೆ, ಈಗ ನಾವು ಸಾಕಷ್ಟು ಬಾರಿ ನೋಡಿದ್ವಿ, ಅದರ ಇವೆಂಟ್ಗಳಲ್ಲೂ ಕೂಡ ಹೇಳ್ಕೊಳ್ತಾ ಇದ್ರು ಏನಂತ, ಒಂದೊಂದು ಪಾತ್ರಗಳು ಕೂಡ ಅವರ ವಿಭಿನ್ನವಾಗಿರುತ್ತೆ, ಕರಿಯರ್ನ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದಾಗಿರುತ್ತೆ ಅಂತೇಳಿ. ಹಾಗಿದ್ರೆ ಅವರ ಕರಿಯರ್ನ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದರಲ್ಲಿ ಇದೆಯಾ ಪ್ರತಿಯೊಬ್ಬರದ್ದು? ದೃಶ್ಯವನ್ನ, ಈ ಸಿನಿಮಾವನ್ನ ನೋಡಿದಾಗ ನೀವೇ ಹೇಳ್ತೀರಿ ಹೌದು ಅಂತ ಹೇಳಿ. ನಾವು ಇಲ್ಲಿ ನಾಡಿಯಾ ಪಾತ್ರ, ನಾಡಿಯಾನ್ನ ನೋಡಿದಾಗ ಅವರ ಬೇರೆ ಬೇರೆ ಸಿನಿಮಾಗಳನ್ನ ನೋಡಿದೀವಿ, KR ಅಡ್ವಾಣಿ ಅವರ ಬೇರೆ ಬೇರೆ ಹಿಂದಿ ಸಿನಿಮಾಗಳನ್ನ ಕೂಡ ನೋಡಿದ್ದೀವಿ. ಸಾಕಷ್ಟು ಸಿನಿಮಾದಲ್ಲಿ ಅವರು ಗ್ಲಾಮರ್ ಗೊಂಬೆಯಾಗಿ ಕಾಣಿಸ್ಕೊಂಡಿದ್ದಾರೆ, ಕೆಲವೊಂದಿಷ್ಟು ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದಾರೆ. ಆದರೆ ಇದರಲ್ಲಿ ಇರುವಂತಹ ಪರ್ಫಾರ್ಮೆನ್ಸ್ ಅವರು ಹಿಂದೆ ಎಂದೂ ಕೂಡ ಮಾಡದಿರುವಂತಹ ಪರ್ಫಾರ್ಮೆನ್ಸ್. ಒಂದು ಪ್ರಾರಂಭದಲ್ಲಿ ಕಾಣಿಸಿಕೊಳ್ಳುವಂತಹ ನಾಡಿಯಾ, ಆ ಸರ್ಕಸ್ನಲ್ಲಿ ಕಾಣಿಸಿಕೊಳ್ಳುವಂತಹ ನಾಡಿಯಾ, ಹೋಗ್ತಾ ಹೋಗ್ತಾ ಅವರ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು, ಆಗ ಕಾಣಿಸಿಕೊಳ್ಳುವಂತಹ ನಾಡಿಯಾಗೂ ಕೂಡ ಅಜಗಜಾಂತರ ವ್ಯತ್ಯಾಸ. ಅದೇ ರೀತಿಯಾಗಿ ಹುಮಾ ಕುರೇಶಿ ಪಾತ್ರಕ್ಕೆ ಬಂದಾಗ, ಬಾಲಿವುಡ್ನಲ್ಲಿ ವಿಭಿನ್ನವಾದಂತಹ ಪಾತ್ರಗಳಲ್ಲಿ ಹುಮಾ ಕುರೇಶಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ? ಇಡೀ ಚಿತ್ರಕ್ಕೆ ಒಂದು ತಿರುವು ಕೊಡುವಂತಹ ಪಾತ್ರದಲ್ಲಿ ಇರುವಂಥದ್ದು. ಅವರ ಪಾತ್ರ ಕೂಡ ಅಷ್ಟೇ ವಿಭಿನ್ನವಾಗಿ, ಅಷ್ಟೇ ವಿಭಿನ್ನ ತಿರುವುಗಳ ಜೊತೆಯಲ್ಲಿ ಕುತೂಹಲವನ್ನು ಮೂಡಿಸ್ತಾ ಹೋಗುತ್ತೆ. ಇಲ್ಲಿ ನಾವು ಗಮನಿಸ್ತಾ ಇದೀವಿ, ಒಂದು ಡೈಲಾಗ್ ಬರುತ್ತೆ, ಹೆಣ್ಣೆ ಹೆಣ್ಣಿಗೆ ಶತ್ರು ಅಂತ ಜನ ಆಡಿಕೊಳ್ತಾರೆ. ಯಾಕೆ ಅಂತ ಒಂದು ಮಾತು ಬರುತ್ತೆ ಅನ್ನೋದನ್ನ ಸಿನಿಮಾ ನೋಡಿದಾಗ ನಿಮಗೂ ಕೂಡ
ಇನ್ನು ನಯನತಾರ ವಿಚಾರಕ್ಕೆ ಶಿ ಈಸ್ ನೋ ಡೌಟ್ ಅ ಸೂಪರ್ ಸ್ಟಾರ್. ಪ್ರತಿಯೊಂದು ದೃಶ್ಯದಲ್ಲೂ ಕೂಡ ಒಬ್ಬ ಪ್ರೊಟೆಕ್ಟಿವ್ ಅಕ್ಕನಾಗಿ ಯಶಿಯನ್ನ ಕಾಯ್ತಾನೇ ಹೋಗ್ತಾನೆ. ಆದರೆ ಈ ಅಕ್ಕ ಅಳುವಂತಹ ಅಕ್ಕ ಅಲ್ಲ, ಆಳುವಂತಹ ಅಕ್ಕ. ಅದಕ್ಕೆ ಆ ಪ್ರಮೋಷನಲ್ ಇವೆಂಟ್ನಲ್ಲಿ ಯಶ್ ಕೂಡ ಹೇಳಿದ್ರು, ಶಿ ಈಸ್ ಅ ಬ್ಯಾಡ್ ಆಸ್ ಸಿಸ್ಟರ್ ಅಂತ. ಆ ರೀತಿಯಾಗಿರ್ತಕ್ಕಂಥ ಅಕ್ಕ. ಅವರ ಪಾತ್ರ ಕೂಡ ಅಂಥದ್ದೇ ನಿಮಗೆ ವಿಭಿನ್ನವಾದಂಥ ಅನುಭವವನ್ನು ಕೊಡುತ್ತೆ. ತಾರಾ ಸುತಾರಿಯ ಕೇವಲ ಗ್ಲಾಮರ್ ಬೊಂಬೆಯ, ಅಥವಾ ಅವರನ್ನು ಹೇಳುವ ಹಾಗೆ ಡಿಸ್ನಿ ಪ್ರಿನ್ಸಸ್, ಡಿಸ್ನಿ ಪ್ರಿನ್ಸಸ್ ಒಳಗಿನ ಆ ನೋವು ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಿಚ್ಚಿಕೊಳ್ಳುತ್ತೆ. ಎಷ್ಟೋ ಬಾರಿ ಅವರ ಪಾತ್ರವನ್ನು ನೋಡಿದಾಗ ಪಾಪ ಅನ್ಸುತ್ತೆ, ಪಾಪ ಈ ಹುಡುಗಿಗೆ ಹೀಗಾಗಬೇಕಿತ್ತ ಅಂತ ಅನ್ಸುತ್ತೆ. ಅಲ್ಲೇ ಗೀತು ಮೋಹನ್ ದಾಸ್ ಕೂಡ ಗೆಲ್ತಾರೆ. ಅಂದರೆ ಸಿನಿಮಾವನ್ನು ಒಂದು ದೃಶ್ಯವಾಗಿ ಒಂದು ವಿಜೃಂಭಣೆಯ ದೃಷ್ಟಿಯಿಂದ ನೋಡಿದಾಗ ಇರುವಂಥ ಮಾಸ್ ಸಿನಿಮಾಗಳಿಗೂ, ಇಡೀ ಸಿನಿಮಾವೇ ಒಂದು ದೃಶ್ಯವಾಗಿ, ಇಡೀ ಸಿನಿಮಾ ಒಂದು ಕಥಾಹಂತದಲ್ಲಿ ಸಾಗುವಂಥ ಇಂಥ ಸಿನಿಮಾ ನೋಡಿದಾಗಲೂ ಇರುವಂಥ ವ್ಯತ್ಯಾಸ. ಒಟ್ಟಾರೆ ಒಂದು ಕನ್ನಡದ ಹೆಮ್ಮೆಯಾಗಿ ಅಂತೂ ಖಂಡಿತವಾಗಿ ಇದು ಕಾಣಿಸ್ಕೊಳ್ಳುತ್ತೆ. ಸಾಕಷ್ಟು ದಿನಗಳ ಕಾಲ ಈ ಸಿನಿಮಾದ ಬಗ್ಗೆ ಚರ್ಚೆಗಳಂತೂ ಆಗ್ತವೆ. ಚರ್ಚೆಯನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ. ನಾವು KGF ಬಂದಾಗ ನೋಡಿದ್ವಿ, KGF 2 ಬಂದಾಗ ನೋಡಿದ್ವಿ. ಆ ದೃಶ್ಯವನ್ನು ಅಥವಾ ಆ ಮನಸ್ಥಿತಿಯನ್ನು ತೆಗೆದು ಇಲ್ಲಿ ವಿಭಿನ್ನವಾದಂಥ ಯಶನ್ನು ನೋಡುವಂಥ, ಸಂಭ್ರಮಿಸುವಂಥ ಅಭಿಮಾನಿಗಳಿಗೆ ಹಬ್ಬದೂಟವನ್ನೇ ಬಡಿಸ್ತಾರೆ. ಒಟ್ಟಾರೆ ಈ ಸಿನಿಮಾಕ್ಕೆ ಸ್ಟಾರ್ ಕೊಡುವಂಥ ಸಿನಿಮಾ ಅದು. ಆ ಸ್ಟಾರ್ಗಳನ್ನು ಮೀರಿದಂಥ, ಸ್ಟಾರ್ಗಳು ತಮ್ಮ ಸ್ಟಾರ್ ಇಮೇಜನ್ನು ಮರೆತು ಮಾಡಿದಂಥ ಒಂದು ನಿಜವಾದಂಥ ಸಿನಿಮಾ, ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ನಮ್ಮ ಕನ್ನಡಿಗರಂತೂ ಖಂಡಿತವಾಗಿ ಈ ಸಿನಿಮಾದ ಯಶಸ್ಸನ್ನು ಮಾಡ್ತಾರೆ. ಜೊತೆಗೆ ಇಡೀ ಭಾರತದಲ್ಲೂ ಕೂಡ ಈ ಸಿನಿಮಾದ ಚರ್ಚೆ ಆಗೋದ್ರಲ್ಲಿ ಯಾವುದೇ ಸಂಶಯ ಕೂಡ ಕಾಣಿಸುತ್ತೆ. ಈಗ ಸಾಕಷ್ಟು ಜನ ನೀವು ಈ ಪ್ರಶ್ನೆಯನ್ನು ಮಾಡ್ತಿದ್ದೀವಿ, ಸಾಕಷ್ಟು ಜನರಿಗೂ ಕೂಡ ಕುತೂಹಲ ಇದೆ. ನಾನು ಯಾವುದೇ ವಿಚಾರವನ್ನು ಇಲ್ಲಿ ಹೇಳಿದರೂ ಕೂಡ ನಿಮ್ಮ ಆ ರುಚಿ ಏನಿರುತ್ತೆ, ಅಥವಾ ನಿಮಗೆ ಸಿಗುವಂಥ ಫಸ್ಟ್ ಟೈಮ್ ಅನುಭವ ಏನಿರುತ್ತೆ ಸಿನಿಮಾವನ್ನು ನೋಡಿದಾಗ, ಅದು ಸಿಗೋದಿಲ್ಲ. ಹೀಗಾಗಿ ನಾನು ಸಿನಿಮಾದ ಯಾವುದೇ ವಿಚಾರದ ಬಗ್ಗೆ ಇಲ್ಲಿ ಹೇಳ್ತಿಲ್ಲ, ಅಥವಾ ಯಾವುದೇ ಕಥಾಹಂದರವನ್ನು ಬಿಟ್ಟುಕೊಡ್ತಾ ಇಲ್ಲ. ಯಾಕಂದರೆ ಆ ಸಿನಿಮಾ ಅನುಭವವನ್ನು ನೀವು ಕ್ಲೈಮ್ಯಾಕ್ಸ್ನಲ್ಲಿ ನೋಡ್ತಿರಲ್ಲ, ಆಗ ಅರ್ಥ ಆಗುತ್ತೆ, ಓ ಈಗ ಇದು ಸಿನಿಮಾ, ಇಂಥ ಉತ್ಕೃಷ್ಟವಾದಂಥ ಸಿನಿಮಾನ ಇದು ಅಂತೇಳಿ. ಪ್ರಾರಂಭದಲ್ಲೇ ಯಾರೋ ಏನೋ ವಿಚಾರಗಳನ್ನು ಹೇಳಿದಾಗ ಯಾವುದನ್ನು ನಂಬಬೇಡಿ. ನಿಮ್ಮ ಕಣ್ಣಾರಿ ಸಿನಿಮಾವನ್ನು ನೋಡಿದಾಗ ನಿಮಗೆ ಈ ಸಿನಿಮಾದ ಆಳ ಅಗಲ ಅರ್ಥವಾಗ್ತಾ ಹೋಗುತ್ತೆ. ಒನ್ ವರ್ಡ್ ಹೇಳೋದಾದರೆ, ಯಶ್ ಕರಿಯರ್ನ ದಿ ಬೆಸ್ಟ್ ಸಿನಿಮಾ, ಕನ್ನಡ ಸಿನಿಮಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಈಡು ಮಾಡುವಂಥ ಸಿನಿಮಾ, ನಿಸ್ಸಂಶಯವಾಗಿ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುವ ಎಲ್ಲ ಕ್ವಾಲಿಟಿಯನ್ನು ಹೊಂದಿರುವಂಥ ಸಿನಿಮಾ ಟಾಕ್ಸಿಕ್. ತಡ ಮಾಡಬೇಡಿ, ಬೇರೆ ರಿವ್ಯೂ ಕಾಯಬೇಡಿ, ಬೇರೆಯವರು ಹೇಳಿದ್ದನ್ನು ಕೇಳಿ ಆ ಒಂದು ರುಚಿಯನ್ನು ಕಳೆದುಕೊಳ್ಬೇಡಿ, ಅಥವಾ ಆ ಒಂದು ಕುತೂಹಲವನ್ನು ಮರಿಬೇಡಿ. ನೀವೇ ಹೋಗಿ ಸಿನಿಮಾವನ್ನು ನೋಡಿ, ನಿಮಗೆ ಹೇಗೆ ಅನಿಸುತ್ತೆ ಅದನ್ನು ನಮಗೆ ಕಮೆಂಟಲ್ಲಿ ಹೇಳ್ತಾ ಇದ್ದೀನಿ. ನಾನು ಸೈನ್ ಆಫ್ ಮಾಡ್ತಿದ್ದೀನಿ. ಸಿನಿಮಾದ ಪ್ರೇಮಿಗಳೇನಿದ್ದೀರಿ, ಸಿನಿ ರಸಿಕರೇನಿದ್ದೀರಿ, ಯಶ್ ಅಭಿಮಾನಿಗಳೇನಿದ್ದೀರಿ, ಮತ್ತು ಕನ್ನಡ ಚಿತ್ರಪ್ರೇಮಿಗಳೇನಿದ್ದೀರಿ, ಯಾವುದೇ ಡೌಟ್ ಇಲ್ಲದೆ ಈ ಸಿನಿಮಾವನ್ನು ನೋಡಿ. ನಿಜಕ್ಕೂ ಕೂಡ ನಿಮಗೆ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಅನುಭವವನ್ನು ಈ ಸಿನಿಮಾ ಕೊಟ್ಟೇ ಕೊಡುತ್ತೆ. ಥ್ಯಾಂಕ್ ಯು. ಸೈನ್ ಆಫ್ ಮಾಡುವಂಥ ಸಂದರ್ಭ ಇದು. ನಮ್ಮ ಚಾನಲ್ನನ್ನು ಇದೇ ರೀತಿಯಾಗಿ ನೋಡ್ತೀರಿ, ನಮ್ಮ ಡಿಜಿಟಲ್ನಲ್ಲಿ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತೀರಿ. ಮತ್ತಷ್ಟು ಈ ಟಾಕ್ಸಿಕ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು ನಿರಂತರವಾದಂಥ ಅಪ್ಡೇಟನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು. ಇದು ನೇರ ದಿಟ್ಟ ನಿರಂತರ.